ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಡೀಪ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಾರ್ಚ್ 30 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಎಸ್ಟರ್ಡೇ ಈ ಫೆಬ್ರವರಿ ಮಂತ್ಲಿ ಕರೆಂಟ್ ಅಫೇರ್ಸ್ನ ಭಾಗವಾಗಿರ್ತಕ್ಕಂಥ ಟಾಪ್ 150 ಕರೆಂಟ್ ಅಫೇರ್ಸ್ನ 2ನೇ ಪಾರ್ಟ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಹಾಗಾದರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಇಂದಿನ ಮೊದಲ ಪ್ರಶ್ನೆ? ಮಾರ್ಚ್ 26, 2026 ರಕ್ಷಣಾ ಮತ್ತು ಸರ್ಕಾರಿ ಸಿಬ್ಬಂದಿಗೆ ಡಿಜಿಟಲ್ ಗೃಹ ಸಾಲ ಸೌಲಭ್ಯ ನೀಡಲು ಗೃಹ ಸುಗಮ ಪೋರ್ಟಲ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಯಾರಿಗೆ ನೀಡ್ತಾರೆ ಈ ಒಂದು ಸಾಲ? ರಕ್ಷಣಾ ಮತ್ತು ಸರ್ಕಾರಿ ಸಿಬ್ಬಂದಿಗೆ ಡಿಜಿಟಲ್ ಗೃಹ ಸಾಲವನ್ನು ನೀಡ್ತಾರೆ. ಗೃಹ ಸಾಲ, ಓಕೆ. ಸೊ ಏನಾಗಿದೆ, ಇದೊಂದು ಹೋಮ್ ಲೋನ್ ಆಗಿದೆ. ಹಾಗಾದರೆ ಆ ಒಂದು ಗೃಹ ಸುಗಮ ಪೋರ್ಟಲ್ ಅನ್ನು ಪ್ರಾರಂಭಿಸಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ? ಈ ಒಂದು RBI ಮತ್ತು NHB ಅಂತ ಕೊಟ್ಟಿದ್ದಾನೆ, ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು SBI ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ನವಾರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ನ್ಯಾಷನಲ್ ಹೌಸಿಂಗ್ ಬೋರ್ಡ್. ಅವರು ಯಾರು ಅಂತ ಹೇಳ್ತೀವಿ? ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ವಸತಿ ಬ್ಯಾಂಕ್ ಅವರು. ಸೊ ಇವರು ಆರಂಭ ಮಾಡಿದ್ದಾರೆ. ಸರ್ ನಾನು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಒಂದು ಗೃಹ ಸುಗಮ ಪೋರ್ಟಲ್ ಅಂತ ಹೇಳ್ತೀವಿ, ರಾಷ್ಟ್ರೀಯ ಹೌಸಿಂಗ್ ಬ್ಯಾಂಕ್. ಓಕೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು? ಗೃಹ ಸುಗಮ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿರೋದು ಇವಾಗ 1955 ಸ್ಥಾಪನೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು RBI ಸ್ಥಾಪನೆ ಆಗಿರೋದು ಇವಾಗ ಸರ್ 1934 ಇದು ಸ್ಥಾಪನೆ ಆಗಿದೆ. 1934 ಸ್ಥಾಪನೆ ಆಗಿದೆ. 1935 ಸ್ಥಾಪನೆ ಆಗಿದೆ. ಬದಲಾಗಿ 1934ನ ಕಾಯ್ದೆಯ ಅನ್ವಯ ಇದು ಸ್ಥಾಪನೆ ಆಗಿದೆ. ಅಂದರೆ ನೆಕ್ಸ್ಟ್ ಒಂದು ನಬಾರ್ಡ್ ಸ್ಥಾಪನೆ ಆಗಿರೋದು ಇವಾಗ 1982 ಒಂದು ನಬಾರ್ಡ್ ಸ್ಥಾಪನೆ ಆಗಿದೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 28, 2026 ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸೊ ನಮ್ಮ ಭಾರತದ ಪ್ರಸ್ತುತ ಅತಿ ದೊಡ್ಡ ವಿಮಾನ ನಿಲ್ದಾಣ ಅಂತ ಸಹ ಇದು ಹೆಸರುವಾಸಿಯಾಗಿದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಜೇವರಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಜೇವರ್ ಅಂತ ಹೇಳ್ತೀವಿ. ಸೊ ಕಲಬುರಗಿ ಜಿಲ್ಲೆಯವರು ಯಾರಿದ್ರಲ್ಲ, ಸೊ ಕಲಬುರಗಿ ಜಿಲ್ಲೆಯವರಾಗಿರಲಿ ಅಂದರೆ ಬೆಳಗಾವಿ ಜಿಲ್ಲೆಯವರಾಗಿರಲಿ, ಸೊ ಇಬ್ಬರಿಗೂ ಸಹ ಇದು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಹೇಗೆ? ಸೊ ನಿಮ್ಮ ಎರಡೂ ಜಿಲ್ಲೆಗಳಲ್ಲಿ ಒಂದು ಕಾಮನ್ ಸಿಟಿ ಇದೆ, ಒಂದು ಹಳ್ಳಿ ಅಂತ ಹೇಳ್ಬೋದು, ಹಳ್ಳಿ ಇದೆ. ಸೊ ಯಾವುದು ಅಂದರೆ ಒಂದು ಜೇವರ್ಗಿ ಅಂತ ಹೇಳ್ತೀವಿ, ಸರಿನಾ? ಸೊ ಇಲ್ಲಿ ಒಂದು ಕಲಬುರಗಿಯಲ್ಲೂ ಸಹ ಇದೆ ಜೇವರ್ಗಿ, ಆ್ಯಂಡ್ ನೆಕ್ಸ್ಟ್ ಬೆಳಗಾವಿಯಲ್ಲೂ ಸಹ ಇದೆ ಜೇವರ್ಗಿ. ಸೊ ಅದು ಜೇವರ್ಗಿ ಅಲ್ಲ, ಬದಲಾಗಿ ಜೇವರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮಗೆ ನೆನಪಿಡುತ್ತದೆ ಯಾವುದು? ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವರ್ಷಕ್ಕೆ ಎಷ್ಟು ಮಿಲಿಯನ್ ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ದಿನಕ್ಕೆ ಅಲ್ಲ, ವರ್ಷಕ್ಕೆ. ಸೊ ಎಷ್ಟು ಮಿಲಿಯನ್ ಅಂತ. ಸೊ ಎಷ್ಟು ಮಿಲಿಯನ್ ಆಗಿರಬಹುದು? ಆಪ್ಷನ್ ಎ 5 ಮಿಲಿಯನ್, ಆಪ್ಷನ್ ಬಿ 10 ಮಿಲಿಯನ್, ಆಪ್ಷನ್ ಸಿ 12 ಮಿಲಿಯನ್, ಆಪ್ಷನ್ ಬಿ ಆಪ್ಷನ್ ಡಿ ಏನಿದೆ ಅಂದರೆ 20 ಮಿಲಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ ಆಪ್ಷನ್ ಸಿ 12 ಮಿಲಿಯನ್. ಎಷ್ಟು? 1 ಡಜನ್ ಮಿಲಿಯನ್. 1 ಡಜನ್ 12 ಅಂದರೆ ಎಷ್ಟು? 1 ಡಜನ್ ಅಲ್ವಾ? ಸೊ 1 ಡಜನ್ ಮಿಲಿಯನನ್ನು ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದೆ. ಯಾವುದು? ಈ ಒಂದು ಜೇವರ್ಗಿಯಲ್ಲಿ ಕಂಡುಬರ್ತಕ್ಕಂಥದ್ದಲ್ಲ, ಜೇವರಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ಐತಿಹಾಸಿಕ ತೀರ್ಪಿನೊಂದಿಗೆ ಸಂಘರ್ಷ ಉಂಟಾಗಬಹುದು ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಸಮಿತಿಯು 2026 ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವ ಒಂದು ಐತಿಹಾಸಿಕ ತೀರ್ಪಿನೊಂದಿಗೆ ಸಂಘರ್ಷ ಉಂಟಾಗಬಹುದು ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಸಮಿತಿಯು 2026 ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿದೆ ಅಂತ ಯಾವುದದು? ಈ ಒಂದು ಕೇಶವಾನಂದ ಭಾರತಿ ತೀರ್ಪು, ನಾಲ್ಸಾ ವಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ತೀರ್ಪು, ಆ್ಯಂಡ್ ದೆನ್ ಪುಟ್ಟಸ್ವಾಮಿ ತೀರ್ಪು, ಆ್ಯಂಡ್ ದೆನ್ ಶಾ ಭಾನು ಪ್ರಕರಣ ಅಂತ ಕೊಟ್ಟಿದ್ದಾರೆ. ಯಾವುದಾಗಬಹುದು? ಇದಕ್ಕೆ ಹೇಳ್ಬೋದಾ ಯಾವ್ದಾಗಬಹುದು ಅಂತ? ಗೆಸ್ ಮಾಡಿ ನೋಡುವ, ಯಾವುದಾಗತ್ತೆ? ಏನಿದೆ ಇಲ್ಲಿ ಕ್ವಶನ್ ನೋಡಿ ಏನಿದೆ ಅಂತ. ಯಾವ ಐತಿಹಾಸಿಕ ತೀರ್ಪಿನೊಂದಿಗೆ ಸಂಘರ್ಷ ಉಂಟಾಗಬಹುದು? ಏನಿದೆ ಅದು? ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಇದೆ, ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಿದೆ ಅಲ್ವಾ? ಸೊ ಹಾಗಾದರೆ ಇಲ್ಲಿ ಯಾವುದಾಗಬಹುದು? ಎಲ್ಮೇಟ್ ಮಾಡಬಹುದಾ? ಆಪ್ಷನ್ ಎ ಕೇಶವಾನಂದ ಭಾರತಿ ತೀರ್ಪು ಅಂತ ಕೊಟ್ಟಿದ್ದಾನೆ. ಸೊ ಕೇಶವಾನಂದ ಭಾರತಿ ತೀರ್ಪಿನಲ್ಲಿ ಏನಂತ ಹೇಳುತ್ತೆ? ಸಂವಿಧಾನದ ಮೂಲ ಸಂರಚನೆಯ ಬಗ್ಗೆ ಹೇಳುತ್ತೆ. ಸೊ ಇದು ಆಗುತ್ತಾ? ಸೊ ಆಗಲ್ಲ. ಅದೇ ನೆಕ್ಸ್ಟ್ ಈ ಒಂದು ಶಾ ಭಾನು ಪ್ರಕರಣ ಅಂತ ಕೊಟ್ಟಿದ್ದಾನೆ. ಸೊ ಇದು ಸಂಬಂಧ ಇದೆಯಾ? ರೀಸೆಂಟಾಗಿ ಹರೀಶ್ ನಾರಾಯಣ ಪ್ರಕರಣ, ಸರಿನಾ? ಸೊ ಮೀನ್ಸ್ ಇಲ್ಲಿ ಇದು ಸಹ ಸಂಬಂಧಪಟ್ಟಿಲ್ಲ. ಅಂದರೆ ನೆಕ್ಸ್ಟ್ ಈ ಒಂದು ಪುಟ್ಟಸ್ವಾಮಿ ತೀರ್ಪು ಅಂತ ಕೊಟ್ಟಿದ್ದಾನೆ. ಪುಟ್ಟಸ್ವಾಮಿ ತೀರ್ಪು ಎದಕ್ಕೆ ಸಂಬಂಧಪಟ್ಟಿದೆ? ಪ್ರೈವೇಸಿಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ? ಪ್ರೈವೇಸಿಗೆ. ಈ ನಮ್ಮ ಖಾಸಗಿತನದ ಹಕ್ಕು ಅಂತ ಹೇಳ್ತೀವಲ್ವಾ 21ನೇ ವಿಧಿಯಡಿಯಲ್ಲಿ. ಸೊ ಆ ಒಂದು 21ನೇ ವಿಧಿಯಡಿಯಲ್ಲಿ ಖಾಸಗಿತನದ ಹಕ್ಕು ಬರುತ್ತದೆ ಅಂತ ಹೇಳಿದ್ದೇ ಈ ಒಂದು ತೀರ್ಪಿನಲ್ಲಿ. ಯಾವುದು? ಪುಟ್ಟಸ್ವಾಮಿ ತೀರ್ಪು ಅಂತ ಹೇಳ್ತೀವಿ. ಹಾಗಾದರೆ ಈ ಮೂರೂ ಅಲ್ಲ ಅಂತಂದರೆ ಯಾವುದಾಗಬಹುದು? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ನಾಲ್ಸಾ ವಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಹೇಳ್ತೀವಿ. ಯಾವುದು? ಈ ಒಂದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ಒಂದು ಉಲ್ಲೇಖವನ್ನು ಇದು ಹೇಳುತ್ತೆ. ಯಾವುದು ಅಂತಂದರೆ ಈ ಒಂದು ಸುಪ್ರೀಂ ಕೋರ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು
ಅಸಾಚೋಮ್ ವರದಿಯ ಪ್ರಕಾರ ಹಣಕಾಸು ವರ್ಷ 2027ರಲ್ಲಿ ಭಾರತದ GDP ಬೆಳವಣಿಗೆಯ ದರ ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ ಸರ್, ಎಷ್ಟು? 5, 6ಕ್ಕಿಂತ ಹೆಚ್ಚು, 7ಕ್ಕಿಂತ ಹೆಚ್ಚು, 8ಕ್ಕಿಂತ ಹೆಚ್ಚು ಅಂತ. ಸೊ ಎಷ್ಟು ಅಂತಂದರೆ ಜಸ್ಟ್ ಏನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಸಹ ಸೇಮ್ ಕೊಟ್ಟಿರ್ತಾರೆ, 7ಕ್ಕಿಂತ ಹೆಚ್ಚು. ಬಟ್ ಪಾಯಿಂಟ್ಗಳಲ್ಲಿ 7 ಪಾಯಿಂಟ್ ಒಬ್ಬರು ಒಂದು ಕೊಟ್ಟರೆ, 7.2 ಅಂತ ಮತ್ತೊಬ್ಬರು ಕೊಟ್ಟಿರ್ತಾರೆ, 7.8 ಅಂತ ಮತ್ತೊಬ್ಬರು ಕೊಟ್ಟಿರ್ತಾರೆ. ಬಟ್ ಈ ರೀತಿ 7ಕ್ಕಿಂತ ಹೆಚ್ಚು, 6ಕ್ಕಿಂತ ಹೆಚ್ಚು, 10ಕ್ಕಿಂತ ಹೆಚ್ಚು ಈ ರೀತಿ ಏನಾದರೂ ಇತ್ತಾ? ಸೊ ಆಲ್ಮೋಸ್ಟ್ ನೀವು ಏನಂತ ಹಾಕಿದರೆ 7ಕ್ಕಿಂತ ಹೆಚ್ಚು ಅಂತಲೇ ಹಾಕಿ. ಎಲ್ಲರೂ ಸಹ ಈ ಒಂದು 7 ಅನ್ನುವ ರೇಷೋನ ಮೇಂಟೈನ್ ಮಾಡಿರ್ತಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ ಒಂದು ವರದಿಯ ಪ್ರಕಾರ ಅಂದರೆ ಈ ಒಂದು ಅಸಾಚೋಮ್ ವರದಿಯ ಪ್ರಕಾರ ಅಂತ ಹೇಳ್ತೀವಿ, ಯಾವುದೇ ಒಂದು ಅಸೋಚಾಮ್ ವರದಿಯ ಪ್ರಕಾರ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಮೆರಿಕ ಖಜಾನೆ ಇಲಾಖೆಯು ಯಾರ ಸಹಿ ಒಳಗೊಂಡ ಹೊಸ ಕರೆನ್ಸಿ ನೋಟುಗಳನ್ನು ಜೂನ್ 2026ರಿಂದ ಚಲಾವಣೆಗೆ ತರುವುದಾಗಿ ಘೋಷಿಸಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾರ ಒಂದು ಸಹಿಗಳನ್ನು ಒಳಗೊಂಡಿರ್ತಕ್ಕಂತಹ ಹೊಸ ನೋಟುಗಳು, ಯಾರ ಒಂದು ಸಹಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು? ಜೋ ಬೈಡನ್, ಡೊನಾಲ್ಡ್ ಟ್ರಂಪ್, ಬರಾಕ್ ಒಬಾಮಾ, ಕಮಲಾ ಹ್ಯಾರಿಸ್. ಯಾವುದಾಗ್ಬೋದು ಇದಕ್ಕೆ ಹೇಳ್ಬೋದಾ? ಯಾವುದು ಸರ್? ನಮ್ಮಲ್ಲಾದರೆ ಗವರ್ನರ್ ಸೈನ್ ಮಾಡ್ತಾರೆ, ಅವರಲ್ಲಿ ಅವರ ಪ್ರೆಸಿಡೆಂಟ್ಗಳ ಸೈನ್ ಮಾಡ್ತಾರೆ. ಯಾರು ಅಂದರೆ ಒಂದು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್ನ ಸೈನ್ನ ಒಳಗೊಂಡಿರ್ತಕ್ಕಂಥ, ಓಕೆ, ಸೊ ಈ ಒಂದು ಸೈನನ್ನು ಒಳಗೊಂಡಿರ್ತಕ್ಕಂಥ ನೋಟುಗಳನ್ನು ತರುವುದಾಗಿ ಘೋಷಣೆ ಮಾಡಿದೆ ಯಾವುದೇ ಒಂದು ಅಮೆರಿಕ ಖಜಾನೆ ಇಲಾಖೆ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 26, 2026ರಂದು ವಿಶ್ವ ವ್ಯಾಪಾರ ಸಂಸ್ಥೆಯು WTO 14ನೇ ಮಂತ್ರಿಮಂಡಲದ ಸಮ್ಮೇಳನ ಎಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಎಲ್ಲಿ ಪ್ರಾರಂಭಿಸಲಾಗಿದೆ ಈ ಒಂದು WTO ಸಮ್ಮೇಳನ? ಸರಿ, ಎಲ್ಲಿ ಅಂತಂದರೆ ದ್ಯಾಟ್ ಈಸ್ ಈ ಒಂದು ಯಾವುಂಡೆ ಅಂತ ಹೇಳ್ತೀವಿ. ಯಾವುಂಡೆಯಲ್ಲಿ ಕಂಡುಬರುತ್ತೆ? ಈ ಒಂದು ಕ್ಯಾಮರೂನ್ನಲ್ಲಿ ಬರುತ್ತೆ. ಸರಿನಾ? ಎಲ್ಲಿ ಬರುತ್ತೆ? ಒಂದು ಕ್ಯಾಮರೋನ್ ದೇಶದಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಯಾವುಂಡೆ ಯಾವಾಗುಂಡೆ ಅಂತ. ಓಕೆ, ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಜೂನ್ 15ರಿಂದ 17ರವರೆಗೆ 2026ರಂದು ಯಾವ ದೇಶದಲ್ಲಿ ನಡೆಯಲಿರುವ G7 ಶೃಂಗಸಭೆಗೆ ಭಾರತಕ್ಕೆ ಆಹ್ವಾನ ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ನಮ್ಮ ಭಾರತಕ್ಕೆ ಆಹ್ವಾನ ನೀಡಲಾಗಿದೆ. ಯಾಕೆ? G7ನಲ್ಲಿ ನಾವು ಮೆಂಬರೇ ಇಲ್ಲ, ಸೊ ಅದಕ್ಕೆ ನಮಗೆ ಆಹ್ವಾನವನ್ನು ನೀಡಬೇಕಾಗ್ತದೆ. ಓಕೆ, ಸೊ ಹಾಗಾದರೆ ನಮ್ಮ ಭಾರತಕ್ಕೆ ಆಹ್ವಾನ ನೀಡಲಾಗಿರ್ತಕ್ಕಂಥ G7 ಶೃಂಗಸಭೆ ಯಾವ ದಿನಾಂಕದಂದು, ಯಾವ ಒಂದು ತಿಂಗಳಲ್ಲಿ ನಡೀತದೆ? ಜೂನ್ ತಿಂಗಳಲ್ಲಿ ನಡೀತದೆ. ಜೂನ್ 15ರಿಂದ 17ರವರೆಗೂ ನಡೀತದೆ. ಹಾಗಾದರೆ ಯಾವ ದೇಶ ಇದನ್ನು ಆಯೋಜನೆ ಮಾಡಲಿದೆ ಈ ಒಂದು ವರ್ಷ ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ ಫ್ರಾನ್ಸ್ ದೇಶ ಅಂತ ಹೇಳ್ತೀವಿ. ಸೊ 2024ರಲ್ಲಿ ಯಾವ ದೇಶ ಅಂದರೆ ಇಟಲಿ ದೇಶ. 2025ರಲ್ಲಿ ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಕೆನಡಾ ದೇಶ ಅಂತ ಹೇಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಹೋದ ವರ್ಷ ಕೆನಡಾ ದೇಶದಲ್ಲಿ, ಈ ವರ್ಷ ಈ ಫ್ರಾನ್ಸ್ ದೇಶದಲ್ಲಿ. ಇದಕ್ಕಿಂತ ಮುಂಚೆ 1 ವರ್ಷಗಳ ಹಿಂದೆ ಈ ಒಂದು ಇಟಲಿ ದೇಶವು ಸಹ ಈ ಒಂದು G7ಗೆ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಹೊಸ ನಿಯಮದ ಪ್ರಕಾರ 2028ರ ಒಲಿಂಪಿಕ್ಸ್ನಿಂದ ಮಹಿಳಾ ವಿಭಾಗಗಳಲ್ಲಿ ಯಾರ ಭಾಗವಹಿಸುವಿಕೆಗೆ ನಿರ್ಬಂಧ ಹೇರಲಾಗಿದೆ ಅಂತ ಕೊಟ್ಟಿದ್ದಾನೆ. ಯಾರು ಒಂದು ಭಾಗವಹಿಸುವಿಕೆ ನಿರ್ಬಂಧ ಹೇರಲಾಗಿದೆ? ಸರ್ ಯಾರು? ಈ ಒಂದು ವಿದೇಶಿ ಕ್ರೀಡಾಪಟುಗಳು, ಟ್ರಾನ್ಸ್ಜೆಂಡರ್ ಮಹಿಳೆಯರು, 18 ವರ್ಷದೊಳಗಿನವರು, ಆ್ಯಂಡ್ ದೆನ್ ವೃತ್ತಿಪರ ಕ್ರೀಡಾಪಟುಗಳು ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ? ಯಾರು ಅಂದರೆ ಒಂದು ಟ್ರಾನ್ಸ್ಜೆಂಡರ್ ಮಹಿಳೆಯರು, ಇವರೊಂದು ಭಾಗವಹಿಸುವಿಕೆಗೆ ನಿರ್ಬಂಧ ಹೇರಲಾಗಿದೆ. ಓಕೆ, ಆ್ಯಂಡ್ ದೆನ್ ಲಾಸ್ಟ್ ನೀವು ನೋಡಿರ್ಬೋದು, ಲಾಸ್ಟ್ ಬಾಕ್ಸಿಂಗಲ್ಲಿ. ಓಕೆ, ಸೊ ಬಾಕ್ಸಿಂಗಲ್ಲಿ ಟ್ರಾನ್ಸ್ಜೆಂಡರ್ ಒಬ್ಬ ಪುರುಷ. ಓಕೆ, ಬಯೋಲಾಜಿಕಲಿ ಆತ ಏನಿದ್ದಾನೆ ಅಂತಂದರೆ ಪುರುಷ ಟ್ರಾನ್ಸ್ಜೆಂಡರ್ ಇದ್ದಾನೆ. ಓಕೆ, ಪುರುಷ ಟ್ರಾನ್ಸ್ಜೆಂಡರ್ ಇದ್ದಾನೆ, ಮಹಿಳಾ ಟ್ರಾನ್ಸ್ಜೆಂಡರ್ ಅಲ್ಲ, ಪುರುಷ ಟ್ರಾನ್ಸ್ಜೆಂಡರ್ ಇದ್ದಾನೆ. ಆತ ಮಹಿಳಾ ಟ್ರಾನ್ಸ್ಜೆಂಡರ್ ಮೀನ್ಸ್ ಒಂದು ಮಹಿಳೆಯರ ಬಾಕ್ಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆತ ಗೋಲ್ಡ್ ಮೆಡಲ್ ಪಡ್ಕೊಳ್ತಾನೆ. ಆಮೇಲೆ ಆತನ ಒಂದು ಬಯೋಲಾಜಿಕಲ್ ಟೆಸ್ಟ್ ಆಗುತ್ತೆ. ಟೆಸ್ಟ್ ಆದ ನಂತರ ಆತ ರಿಟರ್ನ್ ಕೊಡಬೇಕಾಗತ್ತೆ. ಅದು ಸಹ ಕಂಡು ಬಂದಿತ್ತು. ಸೊ ಅದು ಜಾಸ್ತಿ ನ್ಯೂಸಲ್ಲಿತ್ತು 2024 ಪ್ಯಾರಿಸ್ ಒಲಿಂಪಿಕ್ಸಲ್ಲಿ. ಸೊ ಆ ಒಂದು ಕ್ವಶನ್ ಇವನ್ RRBಯಲ್ಲಿ 1-2 ಬಾರಿ ಕೇಳಿದ್ದ, ಆ್ಯಂಡ್ ದೆನ್ SSCಯಲ್ಲಿ 1 ಸಾರಿ ಕೇಳಿದ್ದ ಅದನ್ನು. ಓಕೆ, ಸೊ ಸೇಮ್ ಕ್ವಶನ್, ಆ ವ್ಯಕ್ತಿ ಹೆಸರು ಕೇಳಿದ್ದ, ಆ್ಯಂಡ್ ದೆನ್ ಆ ಒಂದು ದೇಶದ ಹೆಸರು ಕೇಳಿದ್ದ. ಸೊ ಆ ಕಾರಣಕ್ಕಾಗಿ ಆ ಒಂದು ನ್ಯೂಸ್ ಜಾಸ್ತಿ ಇರೋದ್ರಿಂದ ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ, ಇವಾಗ ನೆಕ್ಸ್ಟ್ 2028ರ ಲಾಸ್ ಏಂಜಲ್ಸ್ ಏನು ಒಲಿಂಪಿಕ್ಸ್ ಇದೆ ಅಲ್ವಾ, ಸೊ ಅಲ್ಲಿ ಟ್ರಾನ್ಸ್ಜೆಂಡರ್ ಮಹಿಳೆಯರಿಗೆ ಅಲೋ ಮಾಡ್ತಾ ಇಲ್ಲ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಒಲಿಂಪಿಕ್ ಅರ್ಹತೆಗಾಗಿ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇತ್ತೀಚೆಗೆ ಯಾವ ಜೀನ್ ಪರೀಕ್ಷೆಯನ್ನು ಪರಿಚಯಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಜೀನ್ ಪರೀಕ್ಷೆ? ಸರ್ ಯಾವುದು ಅಂದರೆ ಒಂದು SRY ಜೀನ್ ಪರೀಕ್ಷೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು SRY ಜೀನ್ ಪರೀಕ್ಷೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ರಂಗಭೂಮಿ ಮತ್ತು ಶಾಂತಿಯ ಸಂಸ್ಕೃತಿ, ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಎಂಬ ಥೀಮಿನೊಂದಿಗೆ ಪ್ರತಿ ವರ್ಷ ಮಾರ್ಚ್ 27ರಂದು ಯಾವ ದಿನವನ್ನು ಆಚರಿಸಲಾಗ್ತದೆ ಅಂತ. ಓಕೆ, ಸೊ ರಂಗಭೂಮಿ ಮತ್ತು ಶಾಂತಿಯ ಸಂಸ್ಕೃತಿ ಎಂಬ ಥೀಮಿನೊಂದಿಗೆ ಯಾವ ದಿನ ಆಚರಣೆ ಮಾಡ್ತದೆ? ಯಾವ ದಿನ ಆಚರಣೆ ಮಾಡ್ಬೋದು?
ಸರ್ ಆಪ್ಷನ್ ಎ ಕಲಾ ದಿನ, ವಿಶ್ವ ಕಲಾ ದಿನ, ಆಪ್ಷನ್ ಬಿ ವಿಶ್ವ ಸಂಗೀತ ದಿನ, ಆಪ್ಷನ್ ಸಿ ವಿಶ್ವ ರಂಗಭೂಮಿ ದಿನ, ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ವಿಶ್ವ ಸಿನಿಮಾ ದಿನ ಅಂತ ಕೊಟ್ಟಿದ್ದಾರೆ. ಯಾವ ದಿನ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮಾರ್ಚ್ 27ನೇ ತಾರೀಕಿಗೆ? ಸರ್ ಯಾವುದು ಅಂತಂದರೆ ಒಂದು ವಿಶ್ವ ರಂಗಭೂಮಿ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಈ ಮಾರ್ಚ್ 27ನೇ ತಾರೀಕಿಗೆ. ಓಕೆ, ಯಾವ ತಾರೀಕಿಗೆ? ಒಂದು ಮಾರ್ಚ್ 27ನೇ ತಾರೀಕಿಗೆ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಇದು ಏನು ಕೇಳ್ಬೋದು? ಡೇಟ್ ಅಲ್ಲ, ಥೀಮ್ ಕೇಳುತ್ತೆ ನಿಮಗೆ. ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅಂತ ಹೇಳ್ತೀವಿ. ಏನು? ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅನ್ನೋದು ಇದರ ಒಂದು ಥೀಮ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತೆಲುಗು ಚಿತ್ರರಂಗದಲ್ಲಿನ 50 ವರ್ಷಗಳ ವಿಶಿಷ್ಟ ಕೊಡುಗೆಗಾಗಿ IFFD 2026ರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ನಟ ಯಾರು ಅಂತ ಕೇಳಿದ್ದಾರೆ. ಯಾರು ಈ ನಟ? ಸರ್ ಯಾರು ಅಂದರೆ ಒಂದು ನಂದಮುರಿ ಬಾಲಕೃಷ್ಣ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ನಂದಮುರಿ ಬಾಲಕೃಷ್ಣ ಅವರು. ಸೊ ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಗಿದೆ. ಯಾರು ನೀಡಿದ್ದಾರೆ ಸರ್? IFFD ಅವರು ನೀಡಲಾಗಿದೆ. ಯಾವ ವರ್ಷದಲ್ಲಿ ಸರ್? 2026ರಲ್ಲಿ. ಯಾವ ಒಂದು ಭಾಷೆಗೆ ಸಂಬಂಧಪಟ್ಟಿದ್ದಾರೆ? ತೆಲುಗು ಭಾಷೆಗೆ ಸಂಬಂಧಪಟ್ಟಿದ್ದಾರೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 29, 2026ರಂದು IPLನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಯಾವ ತಂಡದ ನಡುವೆ ಪಂದ್ಯ ನಡೆಯಿತು ಅಂತ ಹೇಳಿದ್ದಾರೆ? ಮಾರ್ಚ್ 29ಕ್ಕೆ. ಓಕೆ, ಮಾರ್ಚ್ 29ಕ್ಕೆ ಅಂತ ಅಂದರೆ ಈ ಮುಂಬೈ ವರ್ಸಸ್ ಕೋಲ್ಕತ್ತಾ ನಡೆದಿದೆ. ಬಟ್ ಇದು ಇಂಪಾರ್ಟೆಂಟ್ ಇಲ್ಲ, ಬಿಟ್ಬಿಡಿ. ಬಟ್ ಫಸ್ಟ್ ಮ್ಯಾಚ್, ಓಪನಿಂಗ್ ಮ್ಯಾಚ್ ಯಾವ ದಿನದಿಂದ ನಡೆದಿತ್ತು ಅಂತ ನೆನಪಿಟ್ಕೊಳ್ಳಿ. 28 ಮಾರ್ಚ್ಗೆ ನಡೆದಿತ್ತು. ಆ್ಯಂಡ್ ದೆನ್ ಇದು ಯಾರ್ಯಾರ ಮಧ್ಯೆ ನಡೆದಿತ್ತು ಅಂದರೆ RCB ವರ್ಸಸ್ SRH ಮಧ್ಯೆ ನಡೆದಿತ್ತು. ಹಾಗಾದರೆ ಈ ಒಂದು RCB ತಂಡ ಏನಿದೆ ಅಲ್ವಾ, ಸೊ ಈ ಒಂದು ತಂಡ ಗೆದ್ದಿತ್ತು ಫಸ್ಟ್ ಓಪನಿಂಗ್ ಮ್ಯಾಚಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮುಂಬೈ ಇಂಡಿಯನ್ಸ್ ಮತ್ತು KKR ನಡುವಿನ ಪಂದ್ಯವು ಯಾವ ಐತಿಹಾಸಿಕ ಕ್ರೀಡಾಂಗಣದಲ್ಲಿ ನಡೆಯಿತು ಅಂತ? ಯಾವ ಕ್ರೀಡಾಂಗಣ ಇದು? ಇದು ಬೇಕಾದರೆ ನೀವು ನೆನ್ಪಿಟ್ಕೊಳ್ಬೋದು. ಯಾವುದು ಅಂದರೆ ಈ ಒಂದು ವಾಂಖಡೆ ಸ್ಟೇಡಿಯಂ ಅಂತ ಹೇಳ್ತೀವಿ. ವಾಂಖಡೆ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ಅಂದರೆ ಅದು ಮುಂಬೈಯಲ್ಲಿ ಕಂಡುಬರುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್ ಈಡನ್ ಗಾರ್ಡನ್ ಎಲ್ಲಿ ಕಂಡುಬರುತ್ತೆ? ಈಡನ್ ಗಾರ್ಡನ್ ಕಂಡುಬರೋದು ನಿಮಗೆ ಕೋಲ್ಕತ್ತಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಟೇಡಿಯಂ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ DY ಪಾಟೀಲ್ ಸ್ಟೇಡಿಯಂ, ಇದು ಸಹ ನಿಮಗೆ ಇಲ್ಲೇ ಕಂಡುಬರುತ್ತೆ ಮುಂಬೈಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಮಾರ್ಚ್ 29, 2026ರಂದು ಪಾಪಗಳಿಂದ ಮುಕ್ತಿ ಮತ್ತು ಮನೋಕಾಮನೆ ಪೂರೈಕೆಗಾಗಿ ಯಾವ ಏಕಾದಶಿ ವ್ರತವನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಮೀನ್ಸ್ ಯಾವ ಒಂದು ಏಕಾದಶಿ? SSCಯಲ್ಲಿ ಈ ರೀತಿ ಕ್ವಶನ್ನ ಫೋಕಸ್ ಮಾಡಬಹುದು. ಓಕೆ, ಸೊ ಯಾವ ಒಂದು ಏಕಾದಶಿಯನ್ನು ಆಚರಿಸಲಾಯಿತು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ನಿರ್ಜಲ ಏಕಾದಶಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ಸ್ವಲ್ಪ ಎಲ್ಲೋ ಒಂದು ಮೈಂಡಿನ ಮೂಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಏಕಾದಶಿಯನ್ನು ಪ್ರಮುಖವಾಗಿ ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಯಾವ ದೇವರಿಗೆ ಸಮರ್ಪಿಸಲಾಗಿರಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಭಗವಾನ್ ವಿಷ್ಣುವಿಗೆ ಈ ಒಂದು ಏಕಾದಶಿ ಸಮರ್ಪಿತವಾಗಿತ್ತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ತೈಲ ಬೆಲೆಯ ಏರಿಕೆಯ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಮೇಲಿನ ಯಾವ ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ ಸರ್? ಅದು ಎಕ್ಸೈಸ್ ಡ್ಯೂಟಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ಪರಿಣಾಮ ಬೀರೋದು ಈ ಒಂದು ಗೋಧಿಗೆ. ಅಂದರೆ ನೆಕ್ಸ್ಟ್ ಈ ಒಂದು ಗೋಧಿ ಉತ್ಪಾದನೆಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು RBI ಯಾವ ಒಂದು ದಿನ ಇತ್ತು ಅಂದರೆ ರಜೆ, ಅದು ಮಾರ್ಚ್ 28ರಂದು ರಜೆ ಕೊಟ್ಬಿಟ್ಟಿದ್ರು. ಯಾರು? ಈ ಒಂದು RBI ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ನಥಿಂಗ್ ಬಟ್ PPP ಮಾದರಿ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಒಂದು PPP ಮಾದರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಟ್ರಾನ್ಸ್ಜೆಂಡರ್ ಮಸೂದೆ 2026ರ ತಿದ್ದುಪಡಿಯಲ್ಲಿ ವ್ಯಕ್ತಿಯ ಯಾವ ಹಕ್ಕನ್ನು ತೆಗೆದುಹಾಕುವ ಪ್ರಸ್ತಾವನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ಕೇಳಿದ್ರೆ ಸೆಲ್ಫ್ ಐಡೆಂಟಿಫಿಕೇಷನ್ ರೈಟನ್ನು ತೆಗೆದುಹಾಕುವ ಒಂದು ಪ್ರಸ್ತಾವನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಮೆರಿಕದ ಹೊಸ ಕರೆನ್ಸಿ ವಿನ್ಯಾಸವಾದ ನೋಟುಗಳು ಯಾವ ತಿಂಗಳಿನಿಂದ ಚಲಾವಣೆಗೆ ಬರಲಿವೆ ಅಂತ ಕೊಟ್ಟಿದ್ದಾನೆ. ಯಾವ ತಿಂಗಳಿನಿಂದ ಸರ್? ಯಾವ ತಿಂಗಳು ಅಂದರೆ ಸರ್ ದ್ಯಾಟ್ ಈಸ್ ಜೂನ್ 2026ರಿಂದ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜೂನ್ 15ರಿಂದ 17ರವರೆಗೆ G7 ಶೃಂಗಸಭೆಗಳು ಸಭೆಗಳು ನಡೀತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿಶ್ವ ರಂಗಭೂಮಿ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ. 27ಕ್ಕೆ ನಾವು ಆಚರಣೆ ಮಾಡಿದ್ವಿ, 27 ಮಾರ್ಚ್ಗೆ. ಹಾಗಾದರೆ ಈ ಒಂದು ರಂಗಭೂಮಿ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಲಾಯಿತು ಅಂತ? ಯಾವಾಗ ಆಚರಣೆ ಮಾಡಿರ್ಬೋದು ಸರ್? ಯಾವಾಗ ಅಂದರೆ 1961ನಲ್ಲಿ ಆಚರಣೆ ಮಾಡಲಾಯಿತು. ಓಕೆ, ಯಾವಾಗ ಅಂತ ಹೇಳಿದ್ವಿ? ಒಂದು 1961ನಲ್ಲಿ. ಆ್ಯಂಡ್ ದೆನ್ ವರದಕ್ಷಿಣೆ ಕಾಯ್ದೆ ಬಂದಿರತಕ್ಕಂಥ ವರ್ಷ ಯಾವುದು? ಇದೇ ಒಂದು 1961 ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕ್ಲಾಸಿನ ಕೊನೆಯ ಪ್ರಶ್ನೆ, ಇಂಪಾರ್ಟೆಂಟ್ ಇಲ್ಲ. ಓಕೆ, ಬಟ್ ಇಲ್ಲಿ ನಿಮಗೆ ಮೀನಿಂಗ್ ಹೇಳ್ತೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಕೃಷ್ಣ ಮತ್ತು ಶುಕ್ಲ ಅಂತ. ಓಕೆ, ಸೊ ಕೃಷ್ಣ ಅಂತಂದರೆ ಕಪ್ಪು ಅಂತ ಹೇಳ್ತೀವಿ, ಶುಕ್ಲ ಅಂತಂದರೆ ಬಿಳುಪು ಅಂತ ಹೇಳ್ತೀವಿ. ಸರಿ, ಏನಂತ ಹೇಳ್ತೀವಿ? ಬಿಳುಪು ಅಂತ. ಸೊ ನಿಮಗೆ ಅದು ಕೇಳಬಹುದು. ಸೊ ಕೃಷ್ಣ ಹಾಗೆ ಶುಕ್ಲ ಎಂಬ ವೇದಗಳು ಯಾವ ವೇದಗಳ ಉಪವೇದಗಳಾಗಿವೆ ಅಂತ ನಿಮಗೆ ಕೇಳಬಹುದು. ಯಾವುದು? ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಅಂತ ಕೊಡ್ಬೋದು. ಸೊ ಅವಾಗ ನಿಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಜುರ್ವೇದ ಅಂತ ಹೇಳಬೇಕಾಗುತ್ತೆ. ಕೃಷ್ಣ ಯಜುರ್ವೇದ ಹಾಗೆ ಶುಕ್ಲ ಯಜುರ್ವೇದ ಅಂತ ಉಪವೇದಗಳು ಕಂಡುಬರ್ತವೆ. ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಂದಿನ ಹೋಮ್ವರ್ಕ್ ಬಾಕಿ ಉಳಿದಾಗಾಯ್ತಲ್ವಾ? ಸೊ ಒಂದು ಹೋಮ್ವರ್ಕ್ನ ತಗೊಳ್ಳಿ. ಏನು ಅಂತಂದರೆ ಪ್ರತಿ ವರ್ಷ ಯಾವ ದಿನದಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಣೆ ಮಾಡ್ತೀವಿ ಅಂತ. ಓಕೆ, ಸೊ ಇಂಟರ್ನ್ಯಾಷನಲ್
ಡೇನ ಯಾವಾಗ ಆಚರಣೆ ಮಾಡ್ತೀವಿ, ಓಕೆ, ಮಾತೃಭಾಷಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಕ್ಲಾಸ್ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.